कालाय कालाग्निरुद्राय नीलकंठाय मृत्युंजयाय सर्वेश्वराय सदाशिवाय श्रीमन्महादेवाय नमः ಅಂತ ಪ್ರಾರ್ಥನೆ ಮಾಡಿಕೊಳ್ಳಿ. ओम पूर्वोच्चरते वंगुण विशेषेण विशिष्टायां अस्यां शुभततोऽस्य गमनिवारणार्थं मा श्री क्षेत्रनाथ काशी चंद्रमौळेश्वर स्वामी समेत फलप्रदायिनी पार्वती देवीनः अनुग्रहाशीर्वाद सदा काल सिद्ध्यर्थे अस्मिन् शुभ दिवसे अष्टोत्तर नामार्चन पूजां बिल्वार्चन पूजाराधनं आचरिष्ये. ओम शिवाय नमः, ओम महेश्वराय नमः, ओम शंभुवे नमः, ओम पिनाकिने नमः, ओम कपर्दिने नमः, ओम नीललोहिताय नमः, ओम शंकराय नमः, ओम शूलपाणे नमः, खट्वांगिने नमः, विष्णुवल्लभाय नमः, शिवविष्टाय नमः, अंबिकानाथाय नमः, श्रीभवाय नमः, सर्वाय नमः, त्रिलोकेशाय नमः, श्रीकंठाय नमः, शिवप्रियाय नमः, उग्राय नमः, कापालिने नमः, कामारये नमः, अंधकासुरसूदनाय नमः, गंगाराय नमः, कृपानिधये नमः, भीमाय नमः, परशुहस्ताय नमः, मृगपानवे नमः, जटाधराय नमः, कैलासवासिन्ये नमः, कवचिने नमः, कठोराय नमः, त्रिपुरान्तकाय नमः, वृषांकाय नमः, वृषवरूढाय नमः, भस्मोद्धूलित विग्रहाय नमः, सामप्रियाय वेदपादाय धीमहि तन्नो ऋषभः प्रचोदयात्. ओम सर्वमंगलमांगल्ये शिवे सर्वार्थसाधिके शरण्ये त्र्यंबके देवी नारायणी नमोस्तुते. ओम सर्वमंगलमांगल्ये शिवे सर्वार्थसाधिके शरण्ये त्र्यंबके देवी नारायणी नमोस्तुते. ओम प्रकृते नमः, विकृते नमः, विद्याये नमः, श्रद्धाये नमः, ध्रुवाये नमः, महारात्रे नमः, महालक्ष्मी नमः, महासरस्वत्यै नमः, महाकाले नमः, ब्रह्म विष्णु शिवात्मिकाये नमः, प्रसन्नवदनाये नमः, सर्वसिद्धे नमः, श्री महादेव्यै नमो नमः. द्वादश नामार्चन पूजां समर्पयामि. ओम यो वेदां ब्रह्मणो वेद अमृतेन ऋतां पुरे तस्मै ब्रह्म च ब्रह्मा च आयुष्कीर्तिं प्रजां ददुः सन्त्वासिं च नवेजुषा प्रजामायुर्धनं च दीर्घमायुः शतमानं भवति शतायुः पुरुषः शतेन्द्रिये आयुष्येवेन्द्रिये प्रतिष्ठति. यो वेदां ब्रह्मणो वेद यो नमः. ಬೆಳದಿಂಗಳ ದೀಪಾರತಿಯ ಕಾರ್ಯಕ್ರಮವನ್ನು ನಾವು ಭಾಳ ವರ್ಷಗಳಿಂದ ಮಾಡ್ಕೊಂಡು ಬರ್ತಾ ಇದ್ದೀವಿ. ಇಲ್ಲಿವರೆಗೂ 161 ಹುಣ್ಣಿಮೆ ಕಾರ್ಯಕ್ರಮ ಆಗಿದೆ. ಗಂಗಾರತಿ ಅಂತೇಳಿ ನಡೆದಿದ್ದಂಥದ್ದನ್ನು ಈ ದಕ್ಷಿಣ ಕರ್ನಾಟಕದಲ್ಲಿ ಕಾವೇರಿಗೆ ವಿಶೇಷವಾಗಿ ಕಾವೇರಿಗೆ ಆರತಿ ಅಂತ ಸ್ಟಾರ್ಟ್ ಮಾಡಿದ್ದು ಪ್ರಾರಂಭಿಸಿದಂಥ ಆಶ್ರಮ ಮಠ. ಕಾವೇರಿ ಹೆಸರಲ್ಲಿ ರಾಷ್ಟ್ರಮಟ್ಟದ ಪ್ರಶಸ್ತಿಯನ್ನು ಈಗಾಗಲೇ 24 ವರ್ಷಗಳಿಂದ ಕೊಟ್ಕೊಂಡು ಬರ್ತಾ ಇದೆ. ಕಾವೇರಿಯಲ್ಲಿ ಮುಖ್ಯಮಂತ್ರಿಗಳು ಭಾಗಣ ಬಿಟ್ಟ ನಂತರ ಕ್ಯಾರೆಸಲ್ಲಿ ನಂತರ ಬಿಡುವಂಥ ಮಠ ಆಶ್ರಮ ಮೊದಲಿಗೆ ಆಗಿರುವಂಥದ್ದು ವಿಶೇಷವಾಗಿ. ಹಾಗಾಗಿ ಇಲ್ಲಿ ಕಾವೇರಿಗೆ ಆರತಿಯನ್ನು ಮಾಡಿ ಸಂಗೀತವನ್ನು ಕಾರ್ಯಕ್ರಮವನ್ನು ಸತ್ಸಂಗವನ್ನು ಮತ್ತು ಜೊತೆಗೆ ಎಲ್ಲ ಭಕ್ತರನ್ನು ಕೂರಿಸ್ಕೊಂಡು ಕೈತುತ್ತನ್ನು ಕೊಟ್ಟು ಜಾತಿ ಮತ ಪಂಥ ಭೇದ ಭಾವ ಇಲ್ಲದೆ ಪ್ರೀತಿಯ ಪಂಥ ಪ್ರೀತಿಯ ಪಂಥಿ ಅಂತ ಕರಿತೀವಿ ನಾವು. ಹಾಗಾಗಿ ಈ ಪಂಥಿಯಲ್ಲಿ ಯಾರು ಪ್ರಸಾದ ತಗೊಳ್ತಾರೋ ಇದಕ್ಕೆ ಮೊಸರು ಅನ್ನನ ಕೈತುತ್ತು ಕೊಟ್ಟಂಥ ಸಂದರ್ಭದಲ್ಲಿ ಈ ಕೆಲವು ಸಣ್ಣ ಮಕ್ಕಳಿದ್ದಾಗ ಮಾತೃಗಳು ಶಾಪ ಹಾಕಿರ್ತಾರೆ, ಬೈದಿರ್ತಾರೆ, ಗೊತ್ತಿರಲ್ಲ. ಅದ್ರ ಪರಿಹಾರ ಆಗಬೇಕಂತಂದರೆ ಈ ಚಂದ್ರವನದಲ್ಲಿ ಒಂದು ಕೈತುತ್ತನ್ನು ತೊಗೊಂಡ್ರೆ ಅದು ಮಾತೃಶಾಪವನ್ನು ವಿಮೋಚನೆ ಆಗುವಂಥದ್ದು ವಿಶೇಷತೆ. ಹಾಗೆ ಮೊದಲನೇ ತುತ್ತನ್ನು ಚಂದ್ರನಿಗೆ, ಎರಡನೇ ತುತ್ತನ್ನು ಕಾವೇರಿಗೆ ಕೊಟ್ಟು ನಂತರ ಎಲ್ಲ ಭಕ್ತರಿಗೂ ಕೊಟ್ಟು ನಾವು ಸಹ ಜೊತೆಯಲ್ಲಿ ಸಾಮೂಹಿಕವಾಗಿ ಪ್ರಸಾದ ಮಾಡುವಂಥ ಆಶ್ರಮ ಇದಾಗಿದೆ. ಅದರ ಜೊತೆಗೆ ಇವತ್ತು ಸ್ವಾಸ್ಥ್ಯ ಅನ್ನೋ ಶಿಬಿರವನ್ನು ಪ್ರಾರಂಭಿಸಿದ್ದೀವಿ. 3 ದಿನ ಸ್ವಾಸ್ಥ್ಯ ಶಿಬಿರ ಇದೆ. ಆರೋಗ್ಯದ ಬಗ್ಗೆ ಯೋಗ, ಆಯುರ್ವೇದ ಆ್ಯಂಡ್ ನ್ಯಾಚುರೋಪತಿ ಆ್ಯಂಡ್ ಸ್ಪಿರಿಚುವಲ್
ಇಷ್ಟು ಒಳಗೊಂಡಿರೋ ಶಿಬಿರವನ್ನು ನಾವು ಆಯೋಜನೆಯನ್ನು ಮಾಡಿದ್ದೀವಿ. ಈ ಶಿಬಿರದಲ್ಲಿ ಏನಪ್ಪ ಅಂದರೆ ಪ್ರತಿಯೊಬ್ಬ ಮನುಷ್ಯನ ಸ್ವಾಸ್ಥ್ಯನ ಅಂದರೆ ತನ್ನ ದೇಹದೊಳಗಿರುವಂಥದ್ದು ಮತ್ತು ಬಹಿರಂಗವಾಗಿ ಶುದ್ಧಿ ಮಾಡ್ಕೊಳ್ಳೋದು ಹೇಗೆ ಅಂತೇಳಿ ಬಹುಶಃ ಯಾವ ಹಾಸ್ಪಿಟ್ಲಲ್ಲೂ ಇರೋದಿಲ್ಲ. ಆದಿ ಆರೋಗ್ಯ ಆಸ್ಪತ್ರೆಯಲ್ಲಿ ನಾವೊಂದು ನಿರ್ಮಾಣ ಮಾಡಿದ್ದೀವಿ. ಸೊ ಇದು 3ನೇ ಬ್ಯಾಚ್ ನಡೀತಾ ಇರುವಂಥದ್ದು. ಬಹುಶಃ ಒಳಗಿನ ಕರ್ಮನು ಕಳ್ಕೊಳ್ಳೋಕ್ಕೆ, ಹೊರಗಿನ ಕರ್ಮನು ಕಳ್ಕೊಳ್ಳೋಕ್ಕೆ, ಹೊರಗೂ ಬೆಳಕು ಒಳಗೂ ಬೆಳಕು ಕಾಣೋಕ್ಕೆ ಇದೊಂದು ಕಾರ್ಯಕ್ರಮ. ತನ್ನನ್ನು ತಾನು ಅರಿಲಿಕ್ಕೆ ಮಾಡುವ ಕಾರ್ಯಕ್ರಮ. ಈ ಕಾರ್ಯಕ್ರಮವೂ ಸಹ ಉದ್ಘಾಟನೆ ಇದೆ.